ಕೆಂಪು ಕೋಟೆ ಮೇಲೆ ರಾಷ್ಟ್ರ ಧ್ವಜವನ್ನು ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬ್ರ ಈ ಒಂದು ಕಾರ್ಯಕ್ರಮದ ಆಗಮನಕ್ಕೋಸ್ಕರ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಎಲ್ಲ ದೇವರ ನಾಡಿನ ಎಲ್ಲ ನನ್ನ ಆತ್ಮೀಯ ತಾಲೂಕಿನ ರೈತಾಪಿ ವರ್ಗದ ಬಂಧುಗಳೇ, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದ್ರಗಳೇ, ತಾಲೂಕಿನ ಹಿರಿಯಕರೇ, ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಈಗ ತಾನೇ ತಮ್ಮೆಲ್ಲರನ್ನು ಕುರಿತು ಸಮಯಾವಕಾಶ ಕಮ್ಮಿ ಇದ್ದಂಥ ಹಿನ್ನೆಲೆಯಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಕಮ್ಮಿಯ ಅವಧಿಯಲ್ಲಿ ಇವತ್ತು ನಿಮ್ಮ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿರ್ತಕ್ಕಂಥ ದೇವದುರ್ಗ ತಾಲೂಕಿನ ನಿಮ್ಮ ಪ್ರೀತಿಯ ಮನೆ ಮಗಳಾಗಿರ್ತಕ್ಕಂಥ ಜನಪ್ರಿಯ ಶಾಸಕಿ ಕರಿಯಮ್ಮಾಜಿ ನಾಯಕ್ ಅಕ್ಕ ಅವರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಕಳೆದ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಕೂಡ ಮೇಲಿಲ್ಲ, ಯಾರು ಕೂಡ ಕೆಳಗಿಲ್ಲ, ಯಾರು ಕೂಡ ನಿರಂತರವಾಗಿ ತನ್ನನ್ನು ತಾನು ಬಲಿಷ್ಠನೆಂದು ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಾಬೀತನ್ನು ಮಾಡಿರ್ತಕ್ಕಂಥ ದೇವದುರ್ಗ ತಾಲೂಕಿನ ಎಲ್ಲ ಪುಣ್ಯಾತ್ಮ ಮತದಾರ ತಂದೆ ತಾಯಂದ್ರಗಳಿಗೆ ಸಾಕಷ್ಟು ಜನ ಇವತ್ತು ಪಕ್ಷದ ಹಿರಿಯ ಮುಖಂಡರುಗಳು ವಿಶೇಷವಾಗಿ ಪ್ರಾಸ್ತಾವಿಕವಾಗಿ ತಮ್ಮ ನುಡಿಗಳ ಮೂಲಕ ಅವರ ದೀರ್ಘಕಾಲದ ಅನುಭವದ ಮಾತುಗಳನ್ನ ಹಂಚ್ಕೊಂಡಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರುವಾಸಿಯಾಗಿರ್ತಕ್ಕಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡರು ಸಾಹೇಬ್ರೆ, ಮತ್ತೊಬ್ಬರು ಪಕ್ಷದ ST ವಿಭಾಗದ ಅಧ್ಯಕ್ಷರುಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಮಾನ್ವಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕರವರೇ, ಶಿವಮೊಗ್ಗದ ಗ್ರಾಮಾಂತರ ಕ್ಷೇತ್ರದಿಂದ ಬೆಳಗ್ಗೆ 7 ತಾಸು ತಮ್ಮೆಲ್ಲರನ್ನು ಕಾಣಲಿಕ್ಕೋಸ್ಕರ ಕರಿಯಮ್ಮನವರ ಒಂದು ಕರೆಗೆ ಇವತ್ತು ನಮ್ಮ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಇಬ್ಬರು ಮಹಿಳೆ ಶಾಸಕರ ಪೈಕಿ ಮತ್ತೊಬ್ಬರು ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಶಾರದಮ್ಮ ಅವರೇ, ಮತ್ತೊಬ್ಬರು ಹಿರಿಯಕರು ಬೀದರ್ನ ಮಾಜಿ ಶಾಸಕರು, ಸಚಿವರು, ಅನುಭವಿಗಳು ಆಗಿರ್ತಕ್ಕಂಥ ಬಂಡಪ್ಪ ಕಾಶಂಪನವರೇ, ಯುವ ಸಮುದಾಯದ ಯುವಕ ಮಿತ್ರ, ಮೊದಲನೇ ಬಾರಿ ವಿಧಾನಸಭೆಯನ್ನು ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಯಾವುದೇ ವಿಷಯಗಳಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಎಲ್ಲವನ್ನ ನಿಮ್ಮ ಪರವಾಗಿ ವಿಧಾನಸೌಧದ ಒಳಗಡೆ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಯ ಜೊತೆ ನಾನು ಇದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರಣಗೌಡ್ರೆ, ಮತ್ತೊಬ್ಬರು ದೇವರಿಪಿರಿಗಿ ಶಾಸಕರು ಹಿರಿಯಕರಾಗಿರ್ತಕ್ಕಂಥ ರಾಜಣ್ಣನವರೇ, ಮತ್ತೊಬ್ಬರು ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ನೇಮಿರಾಜ್ ನಾಯಕಣ್ಣವರು ನಿನ್ನೆಯಿಂದ ನನ್ನ ಜೊತೆಯಲ್ಲಿ 2 ಕಾರ್ಯಕ್ರಮದಲ್ಲಿ ಅವರ ಸಮಯವನ್ನು ಮೀಸಲಿಟ್ಟು ಪಕ್ಷ ಕಟ್ತಕ್ಕಂಥದ್ದಕ್ಕೆ ಮುಂದುವರೆದಿರ್ತಕ್ಕಂಥ ನೇಮಿರಾಜ್ ನಾಯಕಣ್ಣವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ, ಕೊಪ್ಪಳದ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ CV ಚಂದ್ರಣ್ಣನವರೇ, ರಾಜ್ಯ ಘಟಕದಿಂದ ಮಹಿಳಾ ಅಧ್ಯಕ್ಷರು
ನಮ್ಮ ಜೊತೆಯಲ್ಲಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥ ರಶ್ಮಿ ಅಕ್ಕನವರೇ ಹಾಗೂ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷನವರೇ, ಎಲ್ಲ JDSನ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ಎಲ್ಲ ನನ್ನ ನಿಷ್ಠಾವಂತ ಕಟ್ಟಾಳುಗಳೇ, ಈಗಾಗಲೇ ಸಮಯ 2:40 ಬಹುಶಃ 3 ಗಂಟೆಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಲ್ಲಿಂದ ತೆರಳಬೇಕಾಗ್ತದೆ. ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ಕ್ಷಮೆ ಇರಲಿ. ಮತ್ತೊಬ್ಬರು ಹಿರಿಯಕರು ಆಲ್ಕೋಡ್ ಹನುಮಂತಪ್ಪನವರು ಮಾಜಿ ಸಚಿವರು ನೀರಾವರಿಯ ವಿಚಾರವಾಗಿ ಕುರಿತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಈ ಭಾಗದ ಜನಕ್ಕೆ ಸಿಕ್ಕಿರ್ತಕ್ಕಂಥ ನೀರಾವರಿ ಯೋಜನೆಗಳ ಬಗ್ಗೆ ಅತ್ಯಂತ ಮುಕ್ತವಾಗಿ ನಿಮ್ಮ ಬಗ್ಗೆ ಎಲ್ಲವನ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ನಮಗೆ ಮಾತನಾಡೋದಕ್ಕೆ ಹಿರಿಯಕರು ಏನು ಉಳಿಸಿಲ್ಲ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗಲ್ಲ, ಯಾಕೆಂದರೆ ಇವತ್ತು ಈ ಕಾರ್ಯಕ್ರಮ ಸನ್ಮಾನ್ಯ ದೇವೇಗೌಡರು ಸಾಹೇಬರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೋಸ್ಕರ ನೀವೆಲ್ಲ ಇಲ್ಲಿ ಆಗಮಿಸಿದಿರಿ ಅಂತಕ್ಕಂಥದ್ರ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಅರಿವಿದೆ. ನಾನು ಒಂದು ಮಾತನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕರಿಯಮ್ಮನವರು 15 ದಿನದಿಂದ ನಮ್ಮ ಮನೆಯ ಕಚೇರಿಗೆ ಎಲ್ಲ ರಾಯಚೂರು ಭಾಗದ ಮುಖಂಡರುಗಳು ಬಂದಂಥ ಸಂದರ್ಭದಲ್ಲಿ 2 ತಿಂಗಳ ಹಿಂದೆನೇ ಅವರು ಪ್ರಸ್ತಾವನೆಯನ್ನು ಇಟ್ಟಿದ್ರು. ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ದೇವದುರ್ಗ ತಾಲೂಕಿನ ಮಹಾಜನತೆಯ ಕಡೆಯಿಂದ ಅವರ ಪ್ರತಿಮೆಯನ್ನು ಅವರ ಕೈಯಲ್ಲೇ ಅನಾವರಣಗೊಳಿಸಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ, ಅಭಿಲಾಷೆಯಿಂದ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಹೇಗಾದರೂ ಮಾಡಿ ದೊಡ್ಡವ್ರನ್ನ ಕರೆಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನನ್ನ ಗಮನಕ್ಕೆ ತಗೊಂಡು ಬಂದಂಥ ಸಂದರ್ಭದಲ್ಲಿ ಆ ಕೂಡಲೇ ನಾನು ಅಂಜನಿಗೌಡರಿಗೆ ಫೋನನ್ನು ತಗೊಂಡೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದೇ ಮಾತನ್ನು ಹೇಳಿದ್ರು, ನೋಡಪ್ಪ, ನಿನಗೆ ಗೊತ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ, ನೀನು ಹುಟ್ಟಿದ್ದೆ 88ನೇ ಇಸ್ವಿನಲ್ಲಿ. ನನ್ನ ಮತ್ತು ದೇವದುರ್ಗ ತಾಲೂಕಿನ ಮಹಾಜನತೆಯ ಸಂಬಂಧ ಒಂದು ಅವಿನಾಭಾವ ಭಾವನಾತ್ಮಕವಾದಂಥ ಒಂದು ಸಂಬಂಧ 90ನೇ ದಶಕದಿಂದ ಕೂಡ ನಿರಂತರವಾಗಿ ಇಟ್ಕೊಂಡಿದ್ದೇನೆ. ಆ ಪುಣ್ಯಾತ್ಮರನ್ನ ನಾನು ಕೂಡ ನೋಡಬೇಕು ಅಂತಕ್ಕಂಥ ಪ್ರೀತಿಯನ್ನು ಹೊಂದಿದ್ದೇನಪ್ಪ. ನನ್ನ ಪೂರ್ಣ ಮನಸ್ಸಿನಿಂದ ಬರ್ತೇನೆ, ದಯವಿಟ್ಟು ಹೆಲಿಕಾಪ್ಟ್ರಲ್ಲಿ ಆಗಮಿಸ್ತೇನೆ. 3 ಗಂಟೆ ಅಷ್ಟೇ ನನಗೆ ಸಮಯಾವಕಾಶ ಇರುತ್ತೆ. ಎಲ್ಲ ಮುಖಂಡರುಗಳು ಕೂಡ ವೇದಿಕೆಯಲ್ಲಿ ಮಾತನಾಡಬೇಕಾಗತ್ತೆ ಅಂತಕ್ಕಂಥದ್ದು ಅವರಿಗೆ ಎಲ್ಲವೂ ಗೊತ್ತಿದೆ. ನಾನು ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೈಯಲ್ಲಿ ಒಂದು ಹಾಳೆ ಇದೆ. ಆ ಹಾಳೆ ಒಬ್ಬರು ಈಗ ತಾನೇ ಯಾರ್ಯಾರು ಸ್ಟೇಜ್ ಮೇಲೆ ಪ್ರಮುಖ ಮುಖಂಡರುಗಳು, ಶಾಸಕ ಮಿತ್ರರು, ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಬರೆದಿದ್ರು. ಅದನ್ನು ಅವ್ರು ಗಮನಿಸೋದಷ್ಟೇ ಅಲ್ದಿರ ಪಕ್ಕದಲ್ಲಿ ಪೆನ್ ತಗೊಂಡು ಗೀಚ್ತಾ ಇದ್ರು. ಏನು ಅಂತ ನೋಡಿದೆ, MLA, XMLA, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಅಂತ ಅವರು ಬರ್ಕೊಳ್ತಾ ಇದ್ರು. ಇವತ್ತೇನಾದರೂ ಈ ಪಕ್ಷ ಉಳಿದಿದೆ ಅಂತಕ್ಕಂಥದ್ದಾದರೆ ಇವತ್ತು ನಿಮ್ಮಂಥ ನಿಷ್ಕಲ್ಮಶ ಮನಸ್ಸುಗಳು, ನಿಸ್ವಾರ್ಥ ಸೇವೆ ಇವತ್ತು ಸನ್ಮಾನ್ಯ ದೇವೇಗೌಡರ ಹೋರಾಟಕ್ಕೆ ಇವತ್ತು ಪ್ರತಿಫಲವಾಗಿ, ಬೆಂಬಲವಾಗಿ, ನಿರಂತರವಾಗಿ ಅವರ ರಾಜಕಾರಣದ ಬದುಕಿನ ದೀರ್ಘಕಾಲ ತಾವೆಲ್ಲರೂ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಿದ್ದೀರಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.